ಸರ್, ಈಗ ಮೊನ್ನೆ ಮೀಟಿಂಗ್ CM ಅವ್ರ ಜೊತೆ ನಮ್ಮ ಎಲ್ಲ MLAಗಳನ್ನ ನಮ್ಮ ಜಿಲ್ಲೆಯ ಶಾಸಕರುಗಳನ್ನ ಕರೆದು ಏನೇನು ಅವ್ರ ಬಗ್ಗೆ ಕುಂದುಕೊರತೆ ಬಗ್ಗೆ ಇರ್ಬೋದು, ಏನೇನು ಅಭಿವೃದ್ಧಿ ಕಾರ್ಯಗಳು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕರೆದಿದ್ದರು. ಏನು ಎಲ್ಲರಿಗೂ ಈಗ 50 ಕೋಟಿ ಬೇರೆ ಕೆಲಸ ಕಾಮಗಾರಿಗಳ ಬಗ್ಗೆ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಅನುದಾನ ಏನೇನು ಬೇಕು ಅಂತಲೂ ಕೇಳಿದ್ದಾರೆ. ನಾವು ನಮ್ಮ ಜಿಲ್ಲೆಯಲ್ಲಿ ಸಮಗ್ರ ನೀರಿನ ಏನು ಕೆರೆಗಳು ತುಂಬಿಸೋ ಯೋಜನೆ ಇರ್ಬೋದು ಮತ್ತು ವಿವಿಧ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆದಷ್ಟು ಬೇಗನೆ ಅದನ್ನು ಸರ್, ಈಗ ಮರಿಯಮ್ನಹಳ್ಳಿ ಶಿವಮೊಗ್ಗ ರಾಜ್ಯ ಹೆದ್ದಾರಿನ ಅದನ್ನು ರಾಷ್ಟ್ರೀಯ ಹೆದ್ದಾರಿಗೆ ಮೇಲ್ದರ್ಜೆಗೇರಿಸಬೇಕು ಅನ್ನೋದು ಒಂದು ಒತ್ತಾಯ ಇರುವಂಥದ್ದು. ಅಷ್ಟೇ ಅಲ್ಲದೆ ಅದನ್ನು ರಾಜ್ಯ ಹೆದ್ದಾರಿ ಕೂಡ ದುರಸ್ತಿ ಮಾಡಬೇಕು ಅನ್ನೋದು, ರಾಜ್ಯ ಹೆದ್ದಾರಿಗೆ ದುರಸ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಲೇ ಟೆಂಡರ್ ಕರೆದಿದ್ದಾರೆ. ಅದು ಈಗ ಸದ್ಯ ಕೆಲಸ ಆಗ್ತೈತಿ, ಪ್ರಾರಂಭ ಆಗ್ತೈತಿ. ಟೆಂಡರ್ ಕರೆದಾರ, ಕಿಲೋಮೀಟ್ರ್ ವೈಸ್ ಸ್ಟೇಜ್ ಮ್ಯಾನರ್ನ ಕರೆದಾರ. ಅಪ್ ಟು ಹೆಚ್ಚು ಕಡಿಮೆ ಮಲೆಬೆನ್ನೂರು ತನಕ ಈಗ ಇಮಿಡಿಯೇಟಾಗಿ ಕೆಲಸ ತಗೊಳಕ್ಕೆ ಹೇಳಿದ್ದೀವಿ. ಆದಷ್ಟು ಬೇಗನೆ ಆಗ್ತದೆ. ಈ ಯೂರಿಯಾ ಸಮಸ್ಯೆ ಏನೋ ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ, ತನಿಖೆ ಆಗಬೇಕಂತ ರೇಣುಕಾಚಾರ್ಯ ಒತ್ತಾಯ ಮಾಡ್ತಾರೆ. ಬಿಗಿ ಮಾಡ್ಸೋಕೆ ಹೆಚ್ಚೈತಲ್ಲ ಈಗ ನಮ್ಮ ಜಿಲ್ಲಾಡಳಿತದಿಂದ. ಯಾವುದೇ 3,000 ಮೆಟ್ರಿಕ್ ಟನ್ ಕಾಳಸಂತೆಯಲ್ಲಿ ಮಾರಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಕೇಳೋಣ, ಅದು ನಮ್ಮ DC ಅವ್ರು ಮೊನ್ನೆ ದಿವಸ DC SP ಎಲ್ಲ ಮಾಡಿ ಸ್ಕ್ವಾಡ್ ಮಾಡಿ ಎಲ್ಲ ಕಡೆಗೂ ರೈಡು ಮಾಡ್ತಿದ್ದಾರೆ. ರೈಡ್ ಮಾಡಿ ಎಲ್ಲೆಲ್ಲಿ ಬೇಕಲ್ಲಿ ಹಿಡಿತದಾರ. ಒಟ್ಟು 3-4 ಅಂಗಡಿಗಳಿಗೆ ಮೇಲೆ ಸೀಸು ಮಾಡ್ಯಾರ. ಈಗ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ಅವ್ರಿಗೂ ಹೇಳಿದ್ದೀನಿ, ಯಾರು ಸ್ಟಾಕ್ ಮಾಡೋಂಗಿಲ್ಲ. ಈಗ ಏನಾಗೈತಿ ಅಂದರೆ ರಿಕ್ವೈರ್ಮೆಂಟು ಜಾಸ್ತಿ ಆಗೈತಿ. ಯಾಕೆಂದ್ರೆ ಮಳೆನೂ ಚೆನ್ನಾಗೈತಿ. 2 ಸತಿ ಗೊಬ್ಬರ ಹಾಕ್ತದಾರ, 3 ಸತಿ ಹಾಕ್ತದಾರ ಸರ್ಟನ್ನು. ಹಂಗಾಗಿ ಡಿಮ್ಯಾಂಡು ಜಾಸ್ತಿ ಆಗೈತಿ. ಬಟ್ ನಮಗೇನು ರಿಕ್ವೈರ್ಮೆಂಟ್ ಇತ್ತಲ್ಲ ನಮ್ಮ ಜಿಲ್ಲೆದು ಅಷ್ಟು ಸ್ಟಾಕ್ ಬಂದಿದೆ. ಸರ್, ಈಗ MLAಗಳಿಗೆ 55 ಕೋಟಿ ಘೋಷಣೆ ಮಾಡಿದ್ದಾರೆ, ಆದರೆ ಬಿಡುಗಡೆ ಆಗಲ್ಲ. ಈ ಲಾಸ್ಟ್ ಟೈಮ್ ಬೆಳಗಾವಿ ಸೆಷನಲ್ಲಿ 20 ಕೋಟಿ ರೂಪಾಯಿ ಇತ್ತು, ಆದರೆ 13 ಕೋಟಿ 9 ಕೋಟಿ ಮಾತ್ರ. ಸುಳ್ಳು. ನಿನಗೆ ಯಾರು ಹೇಳಿದ್ರು ಹಂಗೆ? ರೇಣುಕಾಚಾರ್ಯ ಆರೋಪ ಮಾಡ್ತಾರೆ. ಅವನು ವಿರೋಧ ಪಕ್ಷದಾಗ ಅದಾರ, ಅದಕ್ಕೆ ಆರೋಪ ಮಾಡ್ತಾನೆ. ಹಾಂ, ವಿರೋಧ ಪಕ್ಷದಾಗ ಅದಾರ, ಅದಕ್ಕೆ ಆರೋಪ ಮಾಡ್ತಾರೆ. ಅಂಕಿ ಅಂಶ ಇರ್ತದಲ್ಲಪ್ಪ, ಎಲ್ಲಿ ಹೋಗತಿ ಅಂಕಿ ಅಂಶದ ಸಮೇತ ಮಾತಾಡ್ರಿ. ಸುಮ್ಮನೆ ಏನೇನೋ ಮಾತಾಡಬೇಡ್ರಿ. ನೀನಲ್ಲಪ್ಪ, ಅವ್ನಿಗೆ ಹೇಳೋ ಉತ್ತರನ ನಾನು ಹೇಳಿದೆ ಅಂದ. ಆ ಮಾಜಿ MP ಗೂ ಕೇಳ್ಬೇಕಾಯ್ತು. ನೆಕ್ಸ್ಟ್ ಎಲ್ಲಿ ಜಿಂಕು ಹೇಳೇನಿ. ಅವ್ರದ್ದೇನು ರಿಕ್ವೈರ್ಮೆಂಟ್ ಐತಲ್ಲ ಅದ್ರ ಪ್ರಕಾರ ಈಗ ಭಾಳ ಈಗಂತೂ ನಮ್ಮ ರಿಕ್ವೈರ್ಮೆಂಟ್ಗಿಂತ ಜಾಸ್ತಿ ಬರ್ತಾಯಿತ್ತು. ಈಗ ನಮಗಂತ ಶಾರ್ಟೇಜ್ ಕಾಣ್ತಾ ಇಲ್ಲ. ಎಲ್ಲ ಕಡೆಗೂ ಇಮಿಡಿಯೇಟಾಗಿ ಅಟೆಂಡ್ ಮಾಡ್ತದೆ. ಹಂಗೇನಿಲ್ಲಪ್ಪ. ಈಗ ಇಷ್ಟಕ್ಕೊಂದು ಮಾತಾಡ್ತದಾರ ರೇಣುಕಾಚಾರ್ಯ ಅಂದ್ರಲ್ಲ, ಕೇಂದ್ರ ಸರ್ಕಾರದಿಂದ ಜಾಸ್ತಿ ಅಲಾಟ್ಮೆಂಟ್ ಮಾಡ್ಕೊಂಬರಕ್ಕೆ ಕೇಳು. ಈಗ ನಮ್ಮ ಕೈಗೆ ಐತಾ, ಅವ್ರ ಕೈಗಿರೋದು. ಅಲ್ಲಿಂದ ಜಾಸ್ತಿ ಅಲಾಟ್ಮೆಂಟ್ ಮಾಡ್ಕೊಂಬಂದು ಇನ್ನೂ ಫ್ಲಡ್ ಮಾಡೋಣ ಬೇಕಾರೆ. ಈಗ ಎಲ್ಲರೂ ಸೇರಿ ಶಾಸಕರು ಸಚಿವರು ಸೇಮ್ ಸಭೆ ಮಾಡಿದ್ರೆ ಏನಾದರೂ ದೂರು ಯಾವ ದೂರು ಬರ್ತದೆ? ಯಾವ ದೂರ? ನಮ್ಮ ಸ್ಕೂಲಾಗಿರೋದು ಯಾವ್ದು ಜಿಲ್ಲಾ ಇಲ್ಲ, ಭಾಳ ಕೂಲಾಗೈತೆ ನಮ್ಮ ಜಿಲ್ಲಾ. ಯಾವ್ದು ಇಲ್ಲ ಸರ್. KPCC ಅಧ್ಯಕ್ಷರು ಬದಲಾವಣೆ ನೋಡಪ್ಪ, ಎಲ್ಲ ಇಟ್ಸ್ ಲೆಫ್ಟ್ ಟು ದಿ ಹೈಕಮಾಂಡ್ ಏನು ಡಿಸಿಷನ್ ಅಂತ ಅದು ಕಾದು ನೋಡುವ. ಏನೂ ಆಗಲ್ಲ. ಸಚಿವರು ಶಾಸಕರು ಸಭೆ ಮಾಡಿದ್ರು ನಿನ್ನೆ. ಅವರು ವೈಯಕ್ತಿಕ ವಿಚಾರಗಳು, ಅವರು ಎಲ್ಲರಿಗೂ ಆಸೆ ಇರ್ತೈತಿ, ಎಲ್ಲರೂ ಆಗ್ಬೇಕಂತಾರೆ. ಆದರೆ ನಿಮಗೆ KPCC ಇಲ್ಲಪ್ಪ, ನಾನೇ ಕೇಳಿಲ್ಲಪ್ಪ. ನಾವು ಅದಕ್ಕಿಂತ ಚೆನ್ನಾಗದವಿ. ಸರ್, ಈಗ ಮೊನ್ನೆ ಮೀಟಿಂಗ್ CM ಅವ್ರ ಜೊತೆ ನಮ್ಮ ಎಲ್ಲ MLAಗಳನ್ನ ನಮ್ಮ ಜಿಲ್ಲೆಯ ಶಾಸಕರುಗಳನ್ನ ಕರೆದು ಏನೇನು ಅವ್ರ ಬಗ್ಗೆ ಕುಂದುಕೊರತೆ ಬಗ್ಗೆ ಇರ್ಬೋದು, ಏನೇನು ಅಭಿವೃದ್ಧಿ ಕಾರ್ಯಗಳು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕರೆದಿದ್ದರು. ಏನು ಎಲ್ಲರಿಗೂ ಈಗ 50 ಕೋಟಿ ಬೇರೆ ಕೆಲಸ ಕಾಮಗಾರಿಗಳ ಬಗ್ಗೆ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಅನುದಾನ ಏನೇನು ಬೇಕು ಅಂತಲೂ ಕೇಳಿದ್ದಾರೆ. ನಾವು ನಮ್ಮ ಜಿಲ್ಲೆಯಲ್ಲಿ ಸಮಗ್ರ ನೀರಿನ ಏನು ಕೆರೆಗಳು ತುಂಬಿಸೋ ಯೋಜನೆ ಇರ್ಬೋದು ಮತ್ತು ವಿವಿಧ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆದಷ್ಟು ಬೇಗನೆ ಅದನ್ನು ಸರ್, ಈಗ ಮರಿಯಮ್ನಹಳ್ಳಿ ಶಿವಮೊಗ್ಗ ರಾಜ್ಯ ಹೆದ್ದಾರಿನ ಅದನ್ನು ರಾಷ್ಟ್ರೀಯ ಹೆದ್ದಾರಿಗೆ ಮೇಲ್ದರ್ಜೆಗೇರಿಸಬೇಕು ಅನ್ನೋದು ಒಂದು ಒತ್ತಾಯ ಇರುವಂಥದ್ದು. ಅಷ್ಟೇ ಅಲ್ಲದೆ ಅದನ್ನು ರಾಜ್ಯ ಹೆದ್ದಾರಿ ಕೂಡ ದುರಸ್ತಿ ಮಾಡಬೇಕು ಅನ್ನೋದು, ರಾಜ್ಯ ಹೆದ್ದಾರಿಗೆ ದುರಸ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಲೇ ಟೆಂಡರ್ ಕರೆದಿದ್ದಾರೆ. ಅದು ಈಗ ಸದ್ಯ ಕೆಲಸ ಆಗ್ತೈತಿ,
ಪ್ರಾರಂಭ ಆಗ್ತೈತೆ. ಟೆಂಡರ್ ಕರೆದಾರ, ಕಿಲೋಮೀಟ್ರ್ ವೈಸ್ ಸ್ಟೇಜ್ ಮ್ಯಾನರ್ನ ಕರೆದಾರ. ಅಪ್ ಟು ಹೆಚ್ಚು ಕಡಿಮೆ ಮಲೆಬೆನ್ನೂರು ತನಕ ಈಗ ಇಮ್ಮಿಡಿಯೇಟಾಗಿ ಕೆಲಸ ತಗೊಳಕ್ಕೆ ಹೇಳಿದ್ದೀವಿ. ಆದಷ್ಟು ಬೇಗನೆ ಆಗ್ತದೆ. ಈ ಯೂರಿಯಾ ಸಮಸ್ಯೆ ಏನೋ ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ, ತನಿಖೆ ಆಗಬೇಕಂತ ರೇಣುಕಾಚಾರ್ಯ ಒತ್ತಾಯ ಮಾಡ್ತಾರೆ. ಬಿಗಿ ಮಾಡ್ಸೋಕೆ ಹೆಚ್ಚೈತಲ್ಲ ಈಗ ನಮ್ಮ ಜಿಲ್ಲಾಡಳಿತದಿಂದ. ಯಾವುದೇ 3,000 ಮೆಟ್ರಿಕ್ ಟನ್ ಕಾಳಸಂತೆಯಲ್ಲಿ ಮಾರಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಕೇಳೋಣ, ಅದು ನಮ್ಮ ಡಿ ಸಿ ಅವ್ರು ಮೊನ್ನೆ ದಿವಸ ಡಿ ಸಿ ಎಸ್ ಪಿ ಎಲ್ಲ ಮಾಡಿ ಸ್ಕ್ವಾಡ್ ಮಾಡಿ ಎಲ್ಲ ಕಡೆಗೂ ರೈಡು ಮಾಡ್ತಿದಾರ. ರೈಡ್ ಮಾಡಿ ಎಲ್ಲೆಲ್ಲಿ ಬೇಕಲ್ಲಿ ಹಿಡಿತದಾರ. ಒಟ್ಟು 3-4 ಅಂಗಡಿಗಳಿಗೆ ಮೇಲೆ ಸೀಸು ಮಾಡ್ಯಾರ. ಈಗ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ಅವ್ರಿಗೂ ಹೇಳಿದ್ದೀನಿ, ಯಾರು ಸ್ಟಾಕ್ ಮಾಡೋಂಗಿಲ್ಲ. ಈಗ ಏನಾಗೈತಿ ಅಂದರೆ ರಿಕ್ವೈರ್ಮೆಂಟು ಜಾಸ್ತಿ ಆಗೈತಿ. ಯಾಕೆಂದ್ರೆ ಮಳೆನೂ ಚೆನ್ನಾಗೈತಿ. 2 ಸತಿ ಗೊಬ್ಬರ ಹಾಕ್ತದಾರ, 3 ಸತಿ ಹಾಕ್ತದಾರ ಸರ್ಟನ್ನು. ಹಂಗಾಗಿ ಡಿಮ್ಯಾಂಡು ಜಾಸ್ತಿ ಆಗೈತಿ. ಬಟ್ ನಮಗೇನು ರಿಕ್ವೈರ್ಮೆಂಟ್ ಇತ್ತಲ್ಲ ನಮ್ಮ ಜಿಲ್ಲೆದು ಅಷ್ಟು ಸ್ಟಾಕ್ ಬಂದಿದೆ. ಸರ್, ಈಗ MLAಗಳಿಗೆ 55 ಕೋಟಿ ಘೋಷಣೆ ಮಾಡಿದ್ದಾರೆ, ಆದರೆ ಬಿಡುಗಡೆ ಆಗಲ್ಲ. ಈ ಲಾಸ್ಟ್ ಟೈಮ್ ಬೆಳಗಾವಿ ಸೆಷನಲ್ಲಿ ಯಾರು ಹೇಳಿದ್ರು? 20 ಕೋಟಿ ರೂಪಾಯಿ ಇತ್ತು, ಆದರೆ 13 ಕೋಟಿ 9 ಕೋಟಿ ಮಾತ್ರ. ಸುಳ್ಳು. ನಿನಗೆ ಯಾರು ಹೇಳಿದ್ರು ಹಂಗೆ? ರೇಣುಕಾಚಾರ್ಯ ಆರೋಪ ಮಾಡ್ತಾರೆ. ಅವನು ವಿರೋಧ ಪಕ್ಷದಾಗ ಅದಾನ, ಅದಕ್ಕೆ ಆರೋಪ ಮಾಡ್ತಾನೆ. ಹಾಂ, ವಿರೋಧ ಪಕ್ಷದಾಗ ಅದಾರ, ಅದಕ್ಕೆ ಆರೋಪ ಮಾಡ್ತಾರೆ. ಅಂಕಿ ಅಂಶ ಇರ್ತದಲ್ಲಪ್ಪ, ಎಲ್ಲಿ ಹೋಗತಿ ಅಂಕಿ ಅಂಶದ ಸಮೇತ ಮಾತಾಡ್ರಿ. ಸುಮ್ಮನೆ ಏನೇನೋ ಮಾತಾಡಬೇಡ್ರಿ. ನೀನಲ್ಲಪ್ಪ, ಅವ್ನಿಗೆ ಹೇಳೋ ಉತ್ತರನ ನಾನು ಹೇಳಿದೆ ಅಂದ. ಆ ಮಾಜಿ MP ಗೂ ಕೇಳ್ಬೇಕಾಯ್ತು. ನೆಕ್ಸ್ಟ್ ಎಲ್ಲಿ ಜಿಂಕು ಹೇಳೇನಿ. ಅವ್ರದ್ದೇನು ರಿಕ್ವೈರ್ಮೆಂಟ್ ಐತಲ್ಲ ಅದ್ರ ಪ್ರಕಾರ ಈಗ ಭಾಳ ಈಗಂತೂ ನಮ್ಮ ರಿಕ್ವೈರ್ಮೆಂಟ್ಗಿಂತ ಜಾಸ್ತಿ ಬರ್ತಾಯಿತ್ತು. ಈಗ ನಮಗಂತ ಶಾರ್ಟೇಜ್ ಕಾಣ್ತಾ ಇಲ್ಲ. ಎಲ್ಲ ಕಡೆಗೂ ಇಮಿಡಿಯೇಟಾಗಿ ಅಟೆಂಡ್ ಮಾಡ್ತಾಯಿದ್ದೀವಿ. ಹಂಗೇನಿಲ್ಲಪ್ಪ. ಈಗ ಇಷ್ಟಕ್ಕೊಂದು ಮಾತಾಡ್ತಿದಾರೆ ರೇಣುಕಾಚಾರ್ಯ ಅಂದ್ರಲ್ಲ, ಕೇಂದ್ರ ಸರ್ಕಾರದಿಂದ ಜಾಸ್ತಿ ಅಲಾಟ್ಮೆಂಟ್ ಮಾಡ್ಕೊಂಬರೋಕೆ ಕೇಳು. ಈಗ ನಮ್ಮ ಕೈಗೆ ಐತಾ? ಅವ್ರ ಕೈಗಿರೋದು. ಅಲ್ಲಿಂದ ಜಾಸ್ತಿ ಅಲಾಟ್ಮೆಂಟ್ ಮಾಡ್ಕೊಂಬಂದು ಇನ್ನೂ ಫ್ಲಡ್ ಮಾಡೋಣ ಬೇಕಾರೆ. ಈಗ ಎಲ್ಲರೂ ಸೇರಿ ಶಾಸಕರು ಸಚಿವರು ಸೇಮ್ ಸಭೆ ಮಾಡಿದ್ರೆ ಏನಾದರೂ ದೂರ ಯಾವ ದೂರ ಬರ್ತದೆ? ಯಾವ ದೂರ? ನಮ್ಮ ಕೂಲಾಗಿರೋದು ಯಾವ್ದು ಜಿಲ್ಲಾ ಇಲ್ಲ. ಭಾಳ ಕೂಲಾಗೈತೆ ನಮ್ಮ ಜಿಲ್ಲಾ. ಯಾವ್ದು ಇಲ್ಲ ಸರ್. KPCC ಅಧ್ಯಕ್ಷರು ಬದಲಾವಣೆ ನೋಡಪ್ಪ, ಎಲ್ಲ ಇಟ್ಸ್ ಲೆಫ್ಟ್ ಟು ದಿ ಹೈಕಮಾಂಡ್. ಹೈಕಮಾಂಡ್ ಏನು ಡಿಸಿಷನ್ ತಗೊಂತೋ ಅದು ಕಾದು ನೋಡುವ. ಏನೂ ಆಗಲ್ಲ. ದಲಿತ ಸಚಿವರು ಶಾಸಕರು ಸಭೆ ಮಾಡಿದ್ರು ನಿನ್ನೆ. ಅವ್ರವ್ರ ವೈಯಕ್ತಿಕ ವಿಚಾರಗಳು, ಅವ್ರವ್ರು ಎಲ್ಲರಿಗೂ ಆಸೆ ಇರ್ತೈತಿ, ಎಲ್ಲರೂ ಆಗ್ಬೇಕಂತಾರೆ. ಆದರೆ ನಿಮಗೆ KPCC ಹುದ್ದೆ ಏನಾದರೂ ಇಲ್ಲಪ್ಪ, ನಾನೇ ಕೇಳಿಲ್ಲಪ್ಪ. ನಾವು ಅದಕ್ಕಿಂತ ಚೆನ್ನಾಗದವಿ. ಸರಿ, ಮೊನ್ನೆ ಮೀಟಿಂಗ್ CM ನಮ್ಮ ಎಲ್ಲ MLAಗಳನ್ನ, ನಮ್ಮ ಜಿಲ್ಲೆಯ ಶಾಸಕರುಗಳನ್ನ ಕರೆದು ಏನೇನು ಅವ್ರ ಬಗ್ಗೆ ಕುಂದುಕೊರತೆ ಬಗ್ಗೆ ಇರ್ಬೋದು, ಏನೇನು ಅಭಿವೃದ್ಧಿ ಕಾರ್ಯಗಳು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕರೆದಿದ್ರು. ಏನು ಎಲ್ಲರಿಗೂ ಈಗ 50 ಕೋಟಿ ಬೇರೆ ಕೆಲಸ ಕಾಮಗಾರಿಗಳ ಬಗ್ಗೆ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಅನುದಾನ ಏನೇನು ಬೇಕು ಅಂತಲೂ ಕೇಳಿದ್ದಾರೆ. ನಾವು ನಮ್ಮ ಜಿಲ್ಲೆಯಲ್ಲಿ ಸಮಗ್ರ ನೀರಿನ ಏನು ಕೆರೆಗಳು ತುಂಬಿಸೋ ಯೋಜನೆ ಇರ್ಬೋದು ಮತ್ತು ವಿವಿಧ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆದಷ್ಟು ಬೇಗನೆ ಅದನ್ನು ಸರ್, ಈಗ ಮರಿಯಮ್ನಹಳ್ಳಿ ಶಿವಮೊಗ್ಗ ರಾಜ್ಯ ಹೆದ್ದಾರಿನ ಅದನ್ನು ರಾಷ್ಟ್ರೀಯ ಹೆದ್ದಾರಿಗೆ ಮೇಲ್ದರ್ಜೆಗೇರಿಸಬೇಕು ಅನ್ನೋದು ಒಂದು ಒತ್ತಾಯ ಇರುವಂಥದ್ದು. ಅಷ್ಟೇ ಅಲ್ಲದೆ ಅದನ್ನು ರಾಜ್ಯ ಹೆದ್ದಾರಿ ಕೂಡ ದುರಸ್ತಿ ಮಾಡಬೇಕು ಅನ್ನೋದು. ರಾಜ್ಯ ಹೆದ್ದಾರಿಗೆ ದುರಸ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಲೇ ಟೆಂಡರ್ ಕರೆದಿದ್ದಾರೆ. ಅದು ಈಗ ಸದ್ಯ ಕೆಲಸ ಆಗ್ತೈತಿ, ಪ್ರಾರಂಭ ಆಗ್ತೈತಿ. ಟೆಂಡರ್ ಕರೆದಾರ, ಕಿಲೋಮೀಟ್ರ್ ವೈಸ್ ಸ್ಟೇಜ್ ಮ್ಯಾನರ್ನ ಕರೆದಾರ. ಅಪ್ ಟು ಹೆಚ್ಚು ಕಡಿಮೆ ಮಲೆಬೆನ್ನೂರು ತನಕ ಈಗ ಇಮ್ಮಿಡಿಯೇಟಾಗಿ ಕೆಲಸ ತಗೊಳಕ್ಕೆ ಹೇಳಿದ್ದೀವಿ. ಆದಷ್ಟು ಬೇಗನೆ ಆಗ್ತದೆ. ಈ ಯೂರಿಯಾ ಸಮಸ್ಯೆ ಏನೋ ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ, ತನಿಖೆ ಆಗಬೇಕಂತ ರೇಣುಕಾಚಾರ್ಯ ಒತ್ತಾಯ ಮಾಡ್ತಾರೆ. ಬಿಗಿ ಮಾಡ್ಸೋಕೆ ಹೆಚ್ಚೈತಲ್ಲ ಈಗ ನಮ್ಮ ಜಿಲ್ಲಾಡಳಿತದಿಂದ. ಯಾವುದೇ 3,000 ಮೆಟ್ರಿಕ್ ಟನ್ ಕಾಳಸಂತೆಯಲ್ಲಿ ಮಾರಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಕೇಳೋಣ, ಅದು ನಮ್ಮ ಡಿ ಸಿ ಅವ್ರು ಮೊನ್ನೆ ದಿವಸ ಡಿ ಸಿ ಎಸ್ ಪಿ ಎಲ್ಲ ಮಾಡಿ ಸ್ಕ್ವಾಡ್ ಮಾಡಿ ಎಲ್ಲ ಕಡೆಗೂ ರೈಡು ಮಾಡ್ತಿದಾರ. ರೈಡ್ ಮಾಡಿ ಎಲ್ಲೆಲ್ಲಿ ಬೇಕಲ್ಲಿ ಹಿಡಿತದಾರ. ಒಟ್ಟು 3-4 ಅಂಗಡಿಗಳಿಗೆ ಮೇಲೆ ಸೀಸು ಮಾಡ್ಯಾರ. ಈಗ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ಅವ್ರಿಗೂ ಹೇಳಿದ್ದೀನಿ, ಯಾರು ಸ್ಟಾಕ್ ಮಾಡೋಂಗಿಲ್ಲ. ಈಗ ಏನಾಗೈತಿ ಅಂದರೆ ರಿಕ್ವೈರ್ಮೆಂಟು ಜಾಸ್ತಿ ಆಗೈತಿ. ಯಾಕೆಂದ್ರೆ ಮಳೆನೂ ಚೆನ್ನಾಗೈತಿ. 2 ಸತಿ
ಗೊಬ್ಬರ ಹಾಕ್ತದಾರ 3 ಸತಿ ಹಾಕ್ತದಾರ ಸರ್ಟನ್ನು, ಹಂಗಾಗಿ ಡಿಮ್ಯಾಂಡು ಜಾಸ್ತಿ ಆಗೈತಿ. ಬಟ್ ನಮಗೇನು ರಿಕ್ವೈರ್ಮೆಂಟ್ ಇತ್ತಲ್ಲ ನಮ್ಮ ಜಿಲ್ಲೆದು ಅಷ್ಟು ಸ್ಟಾಕ್ ಬಂದಿದೆ. ಸರ್, ಈಗ ಎಮ್ ಎಲ್ ಎಗಳಿಗೆ 55 ಕೋಟಿ ಘೋಷಣೆ ಮಾಡಿದ್ದಾರೆ, ಆದರೆ ಬಿಡುಗಡೆ ಆಗಲ್ಲ. ಈ ಲಾಸ್ಟ್ ಟೈಮ್ ಬೆಳಗಾವಿ ಸೆಷನಲ್ಲಿ ಪ್ರತಿ ಯಾರು ಹೇಳಿದ್ರು? 20 ಕೋಟಿ ರೂಪಾಯಿ ಇತ್ತು, ಆದರೆ 13 ಕೋಟಿ 9 ಕೋಟಿ ಮಾತ್ರ ಸುಳ್ಳು. ನಿನಗೆ ಯಾರು ಹೇಳಿದ್ರು ಹಂಗೆ? ರೇಣುಕಾಚಾರ್ಯ ಅವರು ಆರೋಪ ಮಾಡ್ತಾರೆ. ಅವನು ವಿರೋಧ ಪಕ್ಷದಾಗ ಅದಾರ, ಅದಕ್ಕೆ ಆರೋಪ ಮಾಡ್ತಾನೆ. ಹಾಂ, ವಿರೋಧ ಪಕ್ಷದಾಗ ಅದಾರ, ಅದಕ್ಕೆ ಆರೋಪ ಮಾಡ್ತಾರೆ. ಅಂಕಿ ಅಂಶ ಇರ್ತದಲ್ಲಪ್ಪ, ಎಲ್ಲಿ ಹೋಗತಿ ಅಂಕಿ ಅಂಶದ ಸಮೇತ ಮಾತಾಡ್ರಿ, ಸುಮ್ಮನೆ ಏನೇನೋ ಮಾತಾಡಬೇಡ್ರಿ. ನಾವಲ್ಲ ಸರ್, ನೀನಲ್ಲಪ್ಪ, ಅವ್ನಿಗೆ ಹೇಳೋ ಉತ್ತರನ ನಾನು ಹೇಳಿದೆ ಅಂದ. ಆ ಮಾಜಿ ಎಂ ಪಿಗೂ ಕೇಳ್ಬೇಕಾಯ್ತು. ನೆಕ್ಸ್ಟ್ ಎಲ್ಲಿ ಜಿಂಕು ಹೇಳೇನಿ, ಅವ್ರದ್ದೇನು ರಿಕ್ವೈರ್ಮೆಂಟ್ ಐತಲ್ಲ ಅದ್ರ ಪ್ರಕಾರ ಈಗ ಭಾಳ ಈಗಂತೂ ನಮ್ಮ ರಿಕ್ವೈರ್ಮೆಂಟ್ಗಿಂತ ಜಾಸ್ತಿ ಬರ್ತಾಯಿತ್ತು. ಈಗ ನಮಗಂತ ಶಾರ್ಟೇಜ್ ಕಾಣ್ತಾ ಇಲ್ಲ, ಎಲ್ಲ ಕಡೆಗೂ ಇಮಿಡಿಯೇಟಾಗಿ ಅಟೆಂಡ್ ಮಾಡ್ತದೆ. ಹಂಗೇನಿಲ್ಲಪ್ಪ, ಈಗ ಇಷ್ಟಕ್ಕೊಂದು ಮಾತಾಡ್ತದಾರ ಅದೇನು ಅಂದ್ರಲ್ಲ, ಕೇಂದ್ರ ಸರ್ಕಾರದಿಂದ ಜಾಸ್ತಿ ಅಲಾಟ್ಮೆಂಟ್ ಮಾಡ್ಕೊಂಬರಕ್ಕೆ ಕೇಳು. ಈಗ ನಮ್ಮ ಕೈಗೆ ಐತಾ, ಅವ್ರ ಕೈಗಿರೋದು, ಅಲ್ಲಿಂದ ಜಾಸ್ತಿ ಅಲಾಟ್ಮೆಂಟ್ ಮಾಡ್ಕೊಂಬಂದು ಇನ್ನೂ ಫ್ಲಡ್ ಮಾಡೋಣ ಬೇಕಾರೆ. ಈಗ ಎಲ್ಲರೂ ಸೇರಿ ಶಾಸಕರು ಸಚಿವರು ಸೇಮ್ ಸಭೆ ಮಾಡಿದ್ರು ಸರ್, ಏನಾದರೂ ದೂರ ಯಾವ ದೂರ ಬರ್ತದೆ? ಯಾವ ದೂರ? ನಮ್ಮ ಸ್ಕೂಲಾಗಿರೋದು ಯಾವ್ದು ಜಿಲ್ಲಾ ಇಲ್ಲೋ, ಭಾಳ ಕೂಲಾಗೈತೆ ನಮ್ಮ ಜಿಲ್ಲಾ. ಯಾವ್ದು ಇಲ್ಲ ಸರ್, KPCC ಅಧ್ಯಕ್ಷರು ಬದಲಾವಣೆ ನೋಡಪ್ಪ, ಎಲ್ಲ ಇಟ್ಸ್ ಲೆಫ್ಟ್ ಟು ದಿ ಹೈಕಮಾಂಡ್ ಏನು ಡಿಸಿಷನ್ ಅಂತ ಅದು ಕಾದು ನೋಡುವ. ಏನೂ ಆಗಲ್ಲ. ದಲಿತ ಸಚಿವರು ಶಾಸಕರು ಸಭೆ ಮಾಡಿದ್ರು ನಿನ್ನೆ. ಅವ್ರವ್ರ ವೈಯಕ್ತಿಕ ವಿಚಾರಗಳು, ಅವ್ರವ್ರು ಎಲ್ಲರಿಗೂ ಆಸೆ ಇರ್ತೈತಿ, ಎಲ್ಲರೂ ಆಗ್ಬೇಕಂತಾರೆ. ಆದರೆ ನಿಮಗೆ KPCC ಹುದ್ದೆ ಏನಾದರೂ ಇಲ್ಲಪ್ಪ, ನಾನೇ ಕೇಳಿಲ್ಲಪ್ಪ. ನಾವು ಅದಕ್ಕಿಂತ ಚೆನ್ನಾಗದವಿ.